ರೇಷ್ಮೆ ಬಟ್ಟೆ ಹೊಳೆದಿದ್ದು ಹೇಗೆ? ರೇಷ್ಮೆ ಬಟ್ಟೆ ಹೆಂಗಾಯ್ತು ಅಂದರೆ ಅದಕ್ಕೆ ಈ ಸುಧಾಮೂರ್ತಿಯವರು ನಂಗೊಂದ್ಸಲ ಒಂದು ಪುಸ್ತಕ ಓದು ಅಂತ ಹೇಳಿದರು ನನಗೆ. ಅದೇನಂದರೆ 10,000 ಮೈಲ್ಸ್ ವಿತೌಟ್ ಎ ಕ್ಲೌಡ್ ಅಂತ. 10,000 ಮೈಲ್ಸ್ ವಿತೌಟ್ ಎ ಕ್ಲೌಡ್ ಅಂತ. ಕನ್ನಡಲ್ಲೂ ಬಂದಿದೆ ಅದು, ಯಾರೋ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದನ್ನು ಓದಿದೆ ನಾನು. ಓದಿದಾಗ ನನಗೆ ಏನು ಗೊತ್ತಾಯಿತು ಅಂದರೆ, ಅವಳು ಏನು ಮಾಡಿದ್ದಾಳೆ, ಚೈನಾದವ್ರದ್ದು ಟ್ರಾವೆಲಾಗ್. ಅವಳು ಏನು ಮಾಡಿದ್ದಾಳೆ, ಹುಯೆನ್ ಸಾಂಗ್ ಹೆಂಗೆ ಬಂದನೋ 7ನೇ ಶತಮಾನದಲ್ಲಿ, ಯಾವ ರೂಟ್ನಲ್ಲಿ ಬಂದನೋ, ಯಾವ ದಾರಿಯಲ್ಲಿ ಬಂದನೋ ಅದೇ ದಾರಿಯಲ್ಲಿ ಪ್ರಯಾಣ ಮಾಡಿ ಅವಳು ಅವನ ಅನುಭವಗಳ ಜೊತೆ ತನ್ನ ಅನುಭವಗಳನ್ನು ಜಕ್ಸ್ಟಾಪೋಸ್ ಮಾಡಿ, ಅಂದರೆ ಅಕ್ಕಪಕ್ಕ ಇಟ್ಟು ಒಂದು ಕೃತಿಯನ್ನು ರಚಿಸಿದಳು. ನನಗೆ ಆ ಕೃತಿಯಿಂದ ಹುಯೆನ್ ಸಾಂಗ್ ಬಗ್ಗೆ ಆಕರ್ಷಣೆ ಬೆಳೀತು. ಅಬ್ಬಬ್ಬಬ್ಬ ಇವನೇನು ಮರ ಅಲ್ಲಿಂದ ಇಲ್ಲಿಗೆ ಬಂದಲ್ಲ, ಹೆಂಗೆ ಬಂದ, ಶಾಲೆಯಲ್ಲಿ ಓದಿದ್ರು ಅವಾಗ ಏನು ಇದಾಗೇ ಇಲ್ಲ, ನಮಗದು ಇಂಪ್ಯಾಕ್ಟೇ ಮಾಡಿಲ್ಲ. ನಂಗೆ ಓದಿದ್ದೀನಿ ಅಷ್ಟೇ ಇರುತ್ತೆ, ನನಗೆ ಇನ್ನು ಇಂಪ್ಯಾಕ್ಟ್ ಮಾಡಿಲ್ಲ ಅದು. ನನಗೆ ಇವಾಗ ಗೊತ್ತಾಯ್ತು ನಂಗೆ ಇವನೇನು ಹಿಂಗೆ ಬಂದು ನಡ್ಕೊಂಡು ಬಂದ್ಬಿಟ್ನಲ್ಲ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದ್ಬಿಟ್ನಲ್ಲ ಇವನು ಅಂತೇಳಿ. ಸೊ ಅವನದು ಬಯೋಗ್ರಫಿ ತಂದು ಓದಿದೆ ನಾನು, ಏನೇನಿದೆ ಅಂತ. ಅಲ್ಲಿಂದ ನಂಗೆ ಸಿಲ್ಕ್ ರೂಟ್ ಇಷ್ಟ ಆಯಿತು. ಅಬ್ಬಾ ಸಿಲ್ಕ್ ರೂಟ್ ಇದು ಏನು ವಿಚಿತ್ರವಾಗಿದೆ. ಆ ಸಿಲ್ಕ್ ರೂಟ್ ಬಗ್ಗೆ ಎಲ್ಲ ಓದೋಕ್ಕೆ ಶುರು ಮಾಡಿದೆ. ಎಲ್ಲ ಓದೆ, ಪರ್ಷಿಯಾ ಧರ್ಮ, ಅವಾಗಂತೂ ಪಾರ್ಸಿ ಕಲ್ಚರ್ ಸಿಕ್ಕಾಪಟ್ಟೆ ಇತ್ತು, ಬೌದ್ಧ ಧರ್ಮ ಇತ್ತು, ಇವೆಲ್ಲವೂ ಧರ್ಮಗಳು ನಂಗೆ ಗೊತ್ತಿಲ್ಲ. ಸೊ ಧರ್ಮಗಳನ್ನು ಹಿಡ್ಕೊಂಡು ಹೋದೆ, ಮತ್ತು ಪಾರ್ಸಿ ಓದಿದೆ, ಇದನ್ನು ಓದಿದೆ, ಬುದ್ಧ ಧರ್ಮ ಓದಿದೆ. ಅವ್ರದ್ದು ಕಾನ್ಫ್ಯೂಷಿಯಸ್ ಅಂತಂದು ಬರುತ್ತೆ, ಕಾನ್ಫ್ಯೂಷಿಯಸ್ ಧರ್ಮ ತತ್ವಗಳೇನು ಅಥವಾ ಟಾವೋಯಿಸಮ್ ತತ್ವಗಳೇನು, ಆ ಜನರ ಉಡುಗೆಗಳೇನು, ಆಹಾರಗಳೇನು. ಸೊ ಇಟ್ಸ್ ಎ ವೆರಿ ಇನ್ಡೆಪ್ತ್ ಸ್ಟಡಿ ಮಾಡ್ತಾ ಹೋದಾಗ ನನಗೆ ಈವನ್ ಹುಯೆನ್ ಸಾಂಗ್ ಟೈಮ್ ಕೂಡ ಅಲ್ಲ ನಂದು ಪೀರಿಯಡ್ ಅನ್ನಿಸ್ತು. ಅದಕ್ಕಿಂತ ಹಿಂದೆ 500 ವರ್ಷಗಳ ಹಿಂದೆ 2ನೇ ಶತಮಾನದಲ್ಲಿ ಏನು ನಡೀತೋ ಅದು ನಿಜವಾದ ಒಂದು ಕಾದಂಬರಿಯ ವಸ್ತು ಅಂತ ಅರ್ಥ ಆಯಿತು. ಇದಿಷ್ಟು ಆಗೋದಕ್ಕೆ 4 ವರ್ಷ ಆಯ್ತು ನನಗೆ. ಸೊ ಅದಾದ್ಮೇಲೆ ಬರದೆ ನಾನು. ಅದ್ರಲ್ಲಿ ಮುಳುಗಿದ್ರಿ ಅಂದರೆ ಸಿಲ್ಕ್ ಬೋರ್ಡ್ಗೂ ಸಿಲ್ಕ್ ರೂಟು ಅಂತಾನೆ ಹೇಳ್ತಾ ಇದ್ದೆ ಎಲ್ಲ, ಅದು ಹೇಳಿದ್ದೀನಿ. ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಯಾವಾಗಲೂ ಸಿಲ್ಕ್ ರೋಡ್ ಅಂತೀನಿ ನಾನು. ಸಿಲ್ಕ್ ರೋಡ್ ಜಂಕ್ಷನ್ ಅಂತ ಬಾಯಿಗೆ ಹಂಗೆ ಬಂದ್ಬಿಡುತ್ತೆ ಅದು. ಸೊ ದಟ್ಸ್ ಇಂಟ್ರೆಸ್ಟಿಂಗ್. ಅದೇ ಆ ಇನ್ವಾಲ್ವ್ಮೆಂಟ್ ಬೇಕು, ಬಹಳ ಮುಖ್ಯ. ಮತ್ತು ಮುಂದಿನ ಕಾದಂಬರಿ ಬರೆಯೋಷ್ಟಿಗೆ ಅದರಿಂದ ಬಿಡಿಸ್ಕೋಬೇಕಲ್ಲ, ಅದು ಇನ್ನೊಂದು ತಲೆನೋವು ಅದು. ಸೊ ಹಚ್ಕೊಂಡ್ಬಿಡ್ತೀವಿ, ಅಲ್ಲಿಂದ ಆಚೆ ಬರಬೇಕು, ಹೊರ ಬರ್ಬೇಕಲ್ಲ, ಅದರಿಂದ ಹೊರಗೆ ಬಂದ್ಬಿಟ್ಟು ಮತ್ತೆ ಬೇರೆ ಅಂದ್ರೆ ಹುಚ್ಚಿಡಿಸ್ಕೊಳ್ಬೇಕು. ಸೊ ಇದೇ ಬದುಕು ಆ್ಯಕ್ಚುಲಿ, ಯಾವುದೋ ಒಂದು ಹುಚ್ಚು ಹಿಡ್ಕೊಂಡು ಹೋಗ್ತಾ ಇರಬೇಕು. ನಿಮ್ಮ ಪುಸ್ತಕದಲ್ಲಿ ಬೌದ್ಧ ಧರ್ಮ, ಹಿಂದೂ ಧರ್ಮಕ್ಕಿಂತ ಮುಂಚೆ ಬೌದ್ಧ ಧರ್ಮದ ಎಕ್ಸಿಸ್ಟೆನ್ಸ್ ಬಗ್ಗೆ ನೀವು ಹೇಳಿದ್ರಿ. ಹಿಂದೂ ಧರ್ಮದ ಮುಂಚೆ ಅಂತ ಹೇಳಲ್ಲ, ಯಾಕಂದರೆ ನನಗೆ ಸನಾತನ ಧರ್ಮ ಇದು ಹಿಂದೂಕ್ಕಿಂತ ಹಿಂದೆನೇ ಇದ್ದಂಥದ್ದು. ಸೊ ಹಿಂದೂ ಧರ್ಮ ಭಾಳ ಹಿಂದಿಂದು, ಅದರಿಂದಲೇ ಹುಟ್ಟಿದಂಥದ್ದು ಇದು ಆ್ಯಕ್ಚುಲಿ. ಇವಾಗ ಅವನು ನಾಸ್ತಿಕವಾದ ಮಾಡ್ತಾನಲ್ಲ, ಅದು ಆ್ಯಕ್ಚುಲಿ ಮೂಲವಾಗಿ ಹಿಂದೂ ಧರ್ಮದಿಂದೇ ಬರುತ್ತೆ, ಸನಾತನದಿಂದ ಧರ್ಮದಿಂದೇ ಬರುತ್ತೆ ಅದು. ಈ ಬುದ್ಧ ಧರ್ಮ ಅದನ್ನು ಬೇರೆ ರೀತಿಯಲ್ಲಿ ತೊಗೊಂಡು ಹೋಗ್ತಾನೆ ಬುದ್ಧ ಅದನ್ನು. ಅಂದರೆ ಅದು ಏನಾಗುತ್ತೆ ಅಂದರೆ ಅವನಿಗೆ ಇದರಲ್ಲಿ ನಂಬಿಕೆ ಇಲ್ಲ, ವೇದಗಳಲ್ಲಿ ಅದ್ರ ಬಗ್ಗೆ ಹೆಚ್ಚು ನಂಬಿಕೆಗಳಿಲ್ಲ. ಆಮೇಲೆ ಆಚರಣೆ ದೇವರಲ್ಲೇ ನಂಬಿಕೆ ಇಲ್ಲ. ಅಂದರೆ ಬೇರೆನೇ ಆಗಿಬಿಡುತ್ತೆ. ಒಮ್ಮೆ ದೇವರಲ್ಲಿ ನಂಬಲ್ಲ ನೀವು ಅಂದರೆ ನಿಮ್ಮ ನಿಲುವುಗಳು ಬೇರೆ ಆಗುತ್ತೆ. ಇವಾಗ ನಾವು ಬಸವಣ್ಣನ ತೊಗೊಂಡ್ರೆ ದೇವರಲ್ಲಿ ನಂಬಿಕೆ ಇದೆ ಬಸವಣ್ಣಂಗೆ. ಬಸವಣ್ಣಂಗೆ ದೇವರನ್ನು ಬಿಡಲ್ಲ, ದೇವರನ್ನು ಇಟ್ಕೊಂಡೇ ಇರ್ತಾನೆ. ಆದರೆ ಜಾತಿಯಲ್ಲಿ ನಂಬಿಕೆ ಇಲ್ಲ ಅನ್ನುವಂಥದ್ದು ಬಸವಣ್ಣಂಥದ್ದು. ಆದರೆ ಬುದ್ಧ ಹಂಗಲ್ಲ, ದೇವರನ್ನೇ ನಂಬಲ್ಲ ಅಂದ್ಬಿಡ್ತಾನೆ. ದೇವ್ರು ನಂಬಲ್ಲ, ಆಮೇಲೆ ನಾನು ದೇವರಲ್ಲ ಅಂತಾನೆ. ನನ್ನ ಪೂಜೆಗೆ ಏನು ಮಾಡಬೇಡಿ, ನಾನು ಮನುಷ್ಯ, ನಾನು ಮತ್ತೇನಾಗಲ್ಲ, ನನ್ನೇನು ಮಾಡಬೇಡಿ. ಅದು ಬೇರೆ ಲೆವೆಲ್ಗೆ ಹೋಯ್ತದ್ದು ನಾಸ್ತಿಕ ಒಂದು ಧರ್ಮದಿದ್ದು. ಅವನದೇ ಆದಂಥದ್ದು ರೆವಲ್ಯೂಷನರಿ, ದಿಸ್ ಗೈ ಇಸ್ ಲೈಕ್ ಅನ್ಬಿಲೀವಬಲ್. ಬುದ್ಧ ಅನ್ನುವಂಥ ವ್ಯಕ್ತಿ ಈ ದೇಶದಲ್ಲಿ ಇದ್ದ ಅನ್ನುವಂಥದ್ದೇ ನಂಗೆ ನಂಬೋಕ್ಕಾಗಲ್ಲ. ಆ ಮಟ್ಟಿನ ದೊಡ್ಡ ವ್ಯಕ್ತಿತ್ವ ಅವನದು ಆ್ಯಕ್ಚುಲಿ. ಸೊ ಯಾಕೆಂದರೆ ಸ್ವತಂತ್ರ ಆಲೋಚನೆ ಮಾಡುವ ಜನ ತುಂಬ ಕಡಿಮೆ ಇರ್ತಾರೆ. ಎಲ್ಲರೂ ಪ್ರಭಾವಗಳಿಂದ ಆಲೋಚನೆ ಮಾಡ್ತವೆ ಹೊರತಾಗಿ, ಆ ರೂಢಿಯ ಜೊತೆಯಲ್ಲೇ ಆಲೋಚನೆ ಮಾಡ್ತೀವಿ ಹೊರತಾಗಿ ರೂಢಿಯನ್ನು ಬಿಟ್ಟು ಬೇರೆದೇ ಮಾರ್ಗದಲ್ಲಿ ಯೋಚನೆ ಮಾಡಲ್ಲ ಯಾರು. ಭಾಳ ಕಷ್ಟ, ರೂಢಿಯಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ. ಅದನ್ನು ಮಾಡ್ಕೊಂಡ ಬುದ್ಧ, ರೂಢಿಯಿಂದ ತಪ್ಪಿಸ್ಕೊಂಡು ಯೋಚನೆ ಮಾಡಿದ್ನಲ್ಲ. ಸೊ ಅದು ವಿಶೇಷ ಅನಿಸುತ್ತೆ. ಅಲ್ಲೂ ಸಮಸ್ಯೆ ಇವೆ. ಯಾವುದು ಸಮಸ್ಯೆ ಇಲ್ಲ, ಧರ್ಮ ಯಾವುದಿರುತ್ತೆ ಎಲ್ಲ. ನಾನು ಮೊನ್ನೆ ಭೂತಾನ್ಗೆ ಹೋಗಿದ್ದೀನಿ, ಭೂತಾನ್ ಪೂರ್ತಿ ಬುದ್ಧ ಧರ್ಮನೇ. ಬಟ್ ನೋಡಿದರೆ ಯಾವ ಸೂಪರ್ಸ್ಟಿಷನ್ ಅಂತ ಏನು ಹೇಳ್ತೀವೋ ನಾವು, ಮೌಢ್ಯ ಎಷ್ಟು ಇದೆ ಅಂದರೆ ಭೂತಾನ್ನಲ್ಲಿ ವಿಪರೀತ ಸೂಪರ್ಸ್ಟಿಷನ್ ಇದೆ. ಈ ಮಾಟ ಮಂತ್ರ ಎಲ್ಲ ಮೂಢನಂಬಿಕೆ ವಿಪರೀತ, ಭಾರತಕ್ಕಿಂತ ಜಾಸ್ತಿ ಇದೆ ಅಲ್ಲಿ ಭೂತಾನಲ್ಲಿ. ನಂಗೆ ಆಶ್ಚರ್ಯ ಆಯಿತು. ಸೊ ಬುದ್ಧ ಯಾವುದನ್ನು ಟೀಚ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಹಾಗೆ ನಮ್ಮ ಉಪನಿಷತ್ಗಳು ಟೀಚ್ ಮಾಡಲ್ಲ ಯಾವುದೇ ಮೌಢ್ಯನ, ಬಟ್ ಜನರು ಬೆಳೆಸ್ಕೊಳ್ತಾರೆ. ಸೊ ಈ ಸದ್ಯಕ್ಕೆ ಯಾವ ಜನರು ಧರ್ಮವನ್ನು ಆಚರಣೆ ಮಾಡ್ತಿದ್ದಾರೋ ಅವೇ ಧರ್ಮದ ಉದ್ದೇಶಗಳಂತ ನಾವು ಅನ್ಕೋಬಾರ್ದು.
ಧರ್ಮದ ಮೂಲ ಉದ್ದೇಶಗಳು ಬೇರೆ ಬೇರೆ ಆಗಿರೋ ಸಾಧ್ಯತೆಗಳಿರುತ್ತೆ. ಅದನ್ನು ಹುಡುಕೊಂಡು ಹೋಗಿ ನೋಡ್ಬೇಕು ನಾವು ಏನಾಗಿದೆ ಅನ್ನುವಂಥದ್ದು. ಸೊ ಆ ಕುತೂಹಲ ನನಗೆ ಧರ್ಮದ ಬಗ್ಗೆ ಬಹಳ ಕುತೂಹಲ, ಯಾವಾಗಲೂ ಎಷ್ಟು ಆಸೆ ಅಂದರೆ ಅಷ್ಟು ಆಸೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ಸುತ್ತೆ ನನಗೆ. ಐ ಆಮ್ ನಾಟ್ ರಿಲಿಜಿಯಸ್, ನಾನೇನು ಇದನ್ನು ಆಚರಣೆಗಳೆಲ್ಲ ಮಾಡೋಂಥವನ್ನೆಲ್ಲ ನಾನು, ಕುತೂಹಲ ಇದೆ, ನಂಗೆ ಕುತೂಹಲ ಇರುತ್ತೆ ಎಲ್ಲ ಧರ್ಮದ ಬಗ್ಗೆನೂ ಕುತೂಹಲ ನನಗೆ. ಸೊ ಏನಾಯಿತು, ಯಾಕೆ ಬಂದಿತ್ತು, ಇದು ಏನು ಮಾಡಿದ್ರು, ಇದು ಯಾಕೆ ಹಿಂಗಿದೆ ಅನ್ನುವಂಥದ್ದು ಕುತೂಹಲ ಭಾಳ ಇರುತ್ತೆ ನನಗೆ, ಹುಡ್ಕೊಂಡು ಹೋಗೋದು.